ಆರ್ ಸಿ ಬಿ ಏನಾಗುತ್ತೆ? ಎಷ್ಟು ಸ್ಕೋರ್ ಬರ್ಬೋದು ಆರ್ ಸಿ ಬಿ ಕಡೆಯಿಂದ? ಎಷ್ಟೇ 200 ಮೇಲೆ ಎಬೌಟ್ 200. 200 ಪಕ್ಕ ಅಭಿಮಾನಿ ಇವಳು ಕೇಳಿ. ಓಕೆ. ವಿರಾಟ್ ಅವ್ರದ್ದು ಎಷ್ಟಾಗ್ಬೋದು ಮೇಡಮ್? 100 ಇರಬೇಕು. 100 ಇರಬೇಕು ಅಥವಾ ಆಗಬೇಕು? ಆಗಬೇಕು. ಆಗಬೇಕು. ಓಕೆ. ಏನು ಸೆಲೆಕ್ಟ್ ಮಾಡ್ಕೋಬೋದು ಆರ್ ಸಿ ಬಿ ಟಾಸ್ ವಿನ್ ಆದರೆ? ಫೀಲ್ಡಿಂಗ್. ಏನು ಡಿಫ್ರೆಂಟ್ ಆಗಿ ಕಾಣ್ತಿದೆ ಆರ್ ಸಿ ಬಿ ಸೀಸನ್ 18 ಆ ಟೀಮಲ್ಲಿ ಇರೋರೆಲ್ಲರೂ ಚೆನ್ನಾಗಿದ್ದಾರೆ. ಅಂದರೆ ಒಬ್ಬೊಬ್ಬರು ಒಂದೊಂದು ಮ್ಯಾಚ್ ಗೆಲ್ಸ್ಕೊಟ್ಟಿದ್ದಾರೆ. ಇವರೇ ಅಂತ ಪರ್ಟಿಕ್ಯುಲರಾಗಿ ಇವರೇ ಅಂತ ನಾವು ಫಿಕ್ಸ್ ಮಾಡ್ಕೊಳಕ್ಕಾಗಲ್ಲ. ಮೊದಲಾದರೆ ವಿರಾಟ್ ಕೊಹ್ಲಿ ಇರ್ಬೋದು, ಆ ಥರ ಫಿಕ್ಸ್ ಮಾಡ್ಕೊಂಡಿದ್ವಿ. ಬಟ್ ಇವಾಗ ಎಲ್ಲರೂ ಇದ್ದಾರೆ. ಒಬ್ಬರು ಫಾರ್ಮ್ ಬರಲಿಲ್ಲ ಅಂದರೂ ಇನ್ನೊಬ್ಬರು ಇರ್ತಾರೆ. ಓಕೆ. ಫೈನಲ್ಗೆ ಬಂದಿದೆ ಆರ್ ಸಿ ಬಿ. ಕಪ್ ಆಗುತ್ತಾ? ಕಪ್ ನಮ್ಮದೇ ಆಗುತ್ತೆ. ಆಗುತ್ತೆ. ಪಂಜಾಬ್ ಏನಾದರೂ ಕೌಂಟರ್ ಕೊಡುತ್ತಾ ಅಂತ? ಕೊಡ್ಬೋದು, ಬಟ್ ನಾವೇ ವಿನ್ ಆಗ್ತೀವಿ. ಓಕೆ. ಆರ್ ಸಿ ಬಿ ಬೌಲಿಂಗ್ ಲೈನಪ್ ಬಗ್ಗೆ ಮಾತಾಡೋದಿಲ್ಲ. ಚೆನ್ನಾಗಿದೆ ಈ ಸಲ. ಅವ್ರು ಸುಯಾಶ್ ಇರ್ಬೋದು, ಮತ್ತು ಅವರೆಲ್ಲ ತುಂಬ ಚೆನ್ನಾಗಿ ಫಾರ್ಮ್. ಏಜಲ್ವುಡ್, ಹರ್ಷ, ಹೌದು, ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಹೋದ ಮ್ಯಾಚೇನೆ ನೋಡಿದ್ದೀವಲ್ಲ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅಂತ. ಈ ಸತಿ ಕಪ್ ನಮ್ದಾಗುತ್ತೆ. ನಮ್ಮದೇ ಈ ಸಲ ಕಪ್ ನಮ್ದೇ ಅಂತ ಈ ಸಲ ಕಪ್ ನಮ್ಮದೇ. ಜೈ ಆರ್ ಸಿ ಬಿ, ಜೈ ವಿರಾಟ್. ಮ್ಯಾಮ್, ನೀವು ದೊಡ್ಡ ಮುಗಿಸಿದ ರೆಕಾರ್ಡ್ ಹೌದಲ್ಲ ಬ್ರದರ್? ಹೌದು ನಾಳೆ ಪಂಜಾಬ್ ಆಗುತ್ತೆ. ಯಾರು ವಿನ್ ಆಗುತ್ತಾ ಅಂತ? ಆರ್ ಸಿ ಬಿ. ಆರ್ ಸಿ ಬಿ ವಿನ್ ಆಗುತ್ತೆ ಸರ್. ಓಕೆ. 18 ವರ್ಷ ಆಯಿತು ವಿನ್ ಆಗುತ್ತೆ ಅನ್ಕೊಂತ ಬರ್ತಿದ್ದೀವಿ. 18 ವರ್ಷದ ಕನಸು ಇವತ್ತು ನಾಳೆ ನನಸಾಗುತ್ತೆ. ತುಂಬಾ ಕಡೆ ಈಗಾಗಲೇ ಹರಕೆ ಹೊತ್ತಿದ್ದಾರೆ. ತುಂಬಾ ಹೌದು, ಪೂಜೆಗಳು ಆಗ್ತಾ ಇದೆ ಆರ್ ಸಿ ಬಿ ವಿನ್ ಆಗಲಿ ಅಂತ ಹೇಳಿ. ಗೆದ್ದೇ ಗೆಲ್ಲುತ್ತೆ ಆರ್ ಸಿ ಬಿ. ಹೌದು ಸರ್, ಗೆಲ್ಲುತ್ತೆ. ಒಂದು ಇಂಡಿವಿಜುವಲ್ ಆಗಿ ಎಷ್ಟು ಸ್ಕೋರ್ ಬರ್ಬೋದು ವಿರಾಟ್ ಅವರಿಂದ? ಪಾಟಿದಾರ್, ಸಾಲ್ಟ್. ಸರ್, ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಮಾಡ್ತಾರೆ. ಹೌದು. ಏನು ಡಿಫ್ರೆಂಟ್ ಆಗಿ ಕಾಣ್ತಿದೆ ಆರ್ ಸಿ ಬಿ ಸೀಸನ್ 18 ಅಂತ? ಏನು ಡಿಫ್ರೆನ್ಸ್ ಇಲ್ಲ ಅಂದರೆ ವಿರಾಟ್ ಕೊಹ್ಲಿ ಅವ್ರದ್ದು ಜೆರ್ಸಿ ನಂಬರ್ 18. ಈ ಆರ್ ಸಿ ಬಿನೂ ವರ್ಷ 18 ವರ್ಷ ಆಗಿದೆ. ಈ ವರ್ಷ ಕಪ್ ಹೊಡೆದಿದ್ದಾರೆ ಆರ್ ಸಿ ಬಿ ಅವರು. ಕಪ್ ವಿನ್ ನಮ್ಮದೇ ಆಗುತ್ತೆ. ಹೌದು ಸರ್. ಸರ್, ಏನು ಹೇಳ್ತೀರಾ? ಸರ್, ಹೇಳೋಕ್ಕಾಗಲ್ಲ. ನಾವು ಇದೇ ಗೆಲ್ಲತ್ತಂತ ಹೇಳೋಕ್ಕಾಗಲ್ಲ. ಮ್ಯಾಚ್ ಹೆಂಗೆ ನಡೆಯುತ್ತೆ ಅದ್ರ ಮೇಲೆ ಆಗುತ್ತೆ. ಅಕಸ್ಮಾತ್ ರೈನ್ ಬರ್ತು ಅಂದರೆ ಫಸ್ಟ್ ಬ್ಯಾಟಿಂಗ್ ಅವ್ರಿಗೆ ಇದಾಗುತ್ತೆ. ಇಲ್ಲಾಂದರೆ ಗೆಲ್ಲೋ ಚಾನ್ಸಸ್ ತುಂಬ ಇದೆ ಆರ್ ಸಿ ಬಿ. ತುಂಬ ಬ್ಯಾಟಿಂಗು ಚೆನ್ನಾಗಿದೆ, ಬೌಲಿಂಗು ತುಂಬ ಚೆನ್ನಾಗಿದೆ. ಬೌಲಿಂಗು ಅದೇ ರೀತಿ ಅವ್ರದ್ದು ಪಂಜಾಬ್ದು ಚೆನ್ನಾಗೈತೆ. ನೋಡ್ಬೇಕು ಏನಾಗುತ್ತೆ ಅಂತ ನೋಡ್ತೀವಿ ಸರ್. ಏನಾದ್ರು ಚೇಂಜಸ್ ಮಾಡ್ಬೇಕು ಅನ್ಸುತ್ತೆ? ಆರ್ ಸಿ ಬಿ ಸೇಮ್ ಟೀಮ್ ಇರಬೇಕು ಸರ್. ಸೇಮ್ ಟೀಮ್ ಇರಲಿ ಸರ್, ಏನು ಚೇಂಜಸ್ ಬೇಡ. ಚೆನ್ನಾಗಿದೆ ಟೀಮು, ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ, ಏನು ಚೇಂಜಸ್ ಬೇಡ. ಡೇವಿಡ್ ಬರಬೇಕಾ, ಲಿವಿಂಗ್ಸ್ಟನ್ ಹೊರಗೆ ಹೋಗ್ಬೇಕಾ ಅಥವಾ ಲಿವಿಂಗ್ಸ್ಟನ್ ಇರಬೇಕು ಅನ್ಸುತ್ತೆ? ಲಿವಿಂಗ್ಸ್ಟನ್ ಸರ್, ಯಾರು ಆಡಿದ್ರೆ ಒಟ್ಟಲ್ಲಿ ಚೆನ್ನಾಗಿ ಆಡಲಿ, ನಮ್ಗೆ ಅಷ್ಟೇ ಸಾಕು. ಓಕೆ. ಬೌಲಿಂಗ್ ಲೈನಪ್ ಬಗ್ಗೆ? ಬೌಲಿಂಗ್ ಚೆನ್ನಾಗಿದೆ ಸರ್. ಬೌಲಿಂಗ್ ಲೈನಪ್ ಏನಿಲ್ಲ, ಅಜಲ್ವುಡ್ನ ಆಡಿಸ್ಬೇಕು ಚೆನ್ನಾಗಿ ಅಷ್ಟೇ. ಆಡಬೇಕು ಅಷ್ಟೇ. ಓಕೆ. ಪಂಜಾಬ್ ಏನಾದ್ರು ಕೌಂಟರ್ ಕೊಡ್ತಾ? ಅವರು ಸ್ಟ್ರಾಂಗ್ ಇದ್ದಾರೆ. ಶ್ರೇಯಸ್ ಅಯ್ಯರ್ ಅವರು 87 ರನ್ ನೋಡಿದ್ರು ಮುಂಬೈ ಜೊತೆ. ಸರ್, ಅವರು ಸ್ಟ್ರಾಂಗ್ ಇದ್ದಾರೆ ಅಂತ ಎಲ್ಲ ಮ್ಯಾಚು ಆಡೋಕ್ಕಾಗಲ್ವಲ್ಲ. ಒಂದು ಮ್ಯಾಚ್ ಆಡ್ತಾರೆ ಅಂದ್ಬಿಟ್ಟು ನೆಕ್ಸ್ಟ್ ಮ್ಯಾಚು ಅದೇ ರೀತಿ ಆಡೋಕ್ಕಾಗಲ್ವಲ್ಲ, ಹೇಳೋಕ್ಕಾಗಲ್ಲ ಸರ್. ಒಟ್ಟಿನಲ್ಲಿ ಲಕ್ ಎಲ್ಲ ಆರ್ ಸಿ ಬಿ ಕೈ ಹಿಡಿದಿದೆ ಸತಿ. ಹೌದು, ಅದೇ ನಮ್ಮ ಅಯ್ಯಪ್ಪ ಸ್ವಾಮಿ ಅವರು ಮೆಟ್ಲು ಇದ್ದಂಗೆ ಈ ವರ್ಷ ಅವ್ರದ್ದು ಅದೇ ರೀತಿ. ತಿರ್ಗಾ ವಿರಾಟ್ ಕೊಹ್ಲಿ ಅವ್ರದ್ದು 18 ಸೀಸನ್ನು, ಅವ್ರ ಜೆರ್ಸಿ ನಂಬರು 18 ಗೆಲ್ಲುತ್ತೆ ಅಂತ ಹೇಳ್ತೀವಿ ಸರ್, ಅಷ್ಟೇ. ಹೌದು ಸರ್, ಹೌದು ಹೌದು ಸರ್. ಈ ಸಲ ಕಪ್ ನಮ್ಮದೇ. ಜೈ ಆರ್ ಸಿ ಬಿ, ನಮ್ಮದೇ.